ಹೇಳ್ಕೊಡಲ್ಲ ಗೈಸ್. ನೋಡಿ ಗೈಸ್, ಮುಂಚೆನೆ ಹೇಳಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ನನ್ನ ಸಪೋರ್ಟರ್ ಆಗಿ ನಿಶಾಕ ಬರ್ತಿದ್ದಾರೆ. ನನ್ನ ಸಪೋರ್ಟ್ ಆಗಿ ಮಧು ಅದಕ್ಕೆ ಬರ್ತಿದ್ದಾರೆ. ನಮಸ್ಕಾರ ಗೈಸ್. ಏನೋ ದಬಾಕ್ತಾರೆ. ನಾನು ಇವತ್ತು ನಮ್ಮ ಸ್ವಾತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಮ್ಮ ಪೂರ್ಣಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಅವ್ರು ಯಾರಂತಾನೆ ಗೊತ್ತಿಲ್ಲ ನಮ್ಗೆ. ನಮಗೂ ಅಷ್ಟೇ ಗೈಸ್. ನಮ್ಮ ಟೀಮ್ ಹೆಸರು ಇದು ಏನೋ #ಯೂಟ್ಯೂಬ್ ಚಾನಲ್. ನಮ್ ಟೀಮ್ ಹೆಸರು ಡಿಪ್ರೆಷನ್. ಮಾತಾಡ್ಕೊಂಡ್ಬಿಟ್ಟವ್ರ ಇಲ್ಲ ದೇವರಣಿಗೆ ಏನ್ ಕೊಡದೆ ಏನಿದ್ರು ಇಲ್ಲ ನಮ್ದು ಟೀಮ್ ಹೆಸರು ಬಬ್ಲಿ ಸ್ವಾತಿ. ನಮ್ ಟೀಮ್ ಹೆಸರು ಕ್ಯೂಟಿ ಪೂರ್ಣಿಮಾ. ದೀವಾ ಬಬ್ಲಿ ಸ್ವಾತಿ ವರ್ಸಸ್ ಕ್ಯೂಟಿ ಪೂರ್ಣಿಮಾ ಅವರು ಕುಕಿಂಗ್ ಮಾಡ್ತಾ ಇದಾರೆ. ಒಂದೇ ರೆಸಿಪಿ ಮಾಡ್ತಾ ಇದಾರೆ, ಬಟ್ ಎಲ್ರು ಕೈ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಹಂಗೇನೆ ಒಂದೇ ರೆಸಿಪಿದಲ್ಲಿ ಇಬ್ಬರಲ್ಲಿ ಯಾರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ರಿವ್ಯೂ ಮಾಡೋದು ನಮ್ಮ ಹಸ್ಬೆಂಡ್ ಹಾಗೂ ನಾವಿಬ್ರು ರಿವ್ಯೂ ಮಾಡಿದ್ರೆ ಅದು ಪಾರ್ಶಾಲಿಟಿ ಆಗ್ಬಿಡುತ್ತೆ. ಹಾಗಾಗಿ ನಿಖಿಲ್ ಅವರು ಹಾಗೆ ಆಂಟಿ ಇಬ್ರು ಜಡ್ಜಸ್ ಆಗಿರ್ತಾರೆ. ಸೊ ನಿಯತ್ತಾಗಿ ಹೇಳ್ಬೇಕಪ್ಪ ಯಾರು ಚೆನ್ನಾಗಿ ಮಾಡೋರೆ ಅಂತ. ನಿಯತ್ತು ಅಂದ್ರೆ ನಿಖಿಲು, ನಿಖಿಲ್ ಅಂದ್ರೆ ನಿಯತ್ತು. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು, ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನೋಡು, ನಿಖಿಲ್ ಅಂದ್ರೆ ನಿಯತ್ತು. ಹೇಳ್ಕೊಡಲ್ಲ, ನಾನ್ ಹೇಳ್ಕೊಡಲ್ಲ, ನಿಶಿನ್ ಬರಲ್ಲ. ಯಾಕೆ ನಾನು ಹೇಳ್ಕೊಟ್ಬಿಟ್ರೆ ಸಕ್ಕತ್ತಾಗಿ ಮಾಡ್ಬಿಡ್ತಾಳೆ. ಬೇಡ ಅಂತ ಹಿಡ್ದು ನಿಲ್ಸೋಳೆ ಮಧು ನನ್ನ. ಓಕೆ ಗೈಸ್, ಅವ್ರಿಗೆ ಸಪೋರ್ಟ್ ಮಾಡ್ಲಿ. ಇವಾಗ ಇಂಗ್ರೀಡಿಯೆಂಟ್ಸ್ ಸೇಮ್ ಇಂಗ್ರೀಡಿಯೆಂಟ್ಸೇ ಕೊಟ್ಟಿದೀವಿ ಇಬ್ರಿಗೂ, ಈಕ್ವಲ್ ಇಂಗ್ರೀಡಿಯೆಂಟ್ಸ್. ಅರ್ಧ kg ಚಿಕನ್ ಇದೆ, ಅದ್ರಲ್ಲಿ ನೀವು ಬಳಸ್ಕೊಂಡು ಏನ್ ಬೇಕು ಮಾಡ್ಬೋದು. ಓಕೆನಾ? ಹೆಂಗ್ ಮಾಡ್ಬೇಕಂದ್ರೆ ನನ್ ಟೀಮಲ್ಲಿ ಇದ್ಯಾ ಚಕ್ ಅಂತ ನಾನು ಹೇಳ್ಕೊಟ್ಟಂಗ್ ಮಾಡು. ಒಂದು ಪುಟಾಣಿ ರೆಸಿಪಿ ಇದು. ಇದನ್ನ ನಾನು ಪೂಜೆ ಮಾಡೋದನ್ನ ನೋಡಿದ್ದೆ, ಅದನ್ನೇ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಇಬ್ರಿಗೂ. ಅದನ್ನೇ ಮಾಡ್ತಾ ಇದಾರೆ. ಲೆಟ್ಸ್ ಗೋ. ಫಸ್ಟ್ ಅಗ್ನಿ ದೇವಂಗೆ ನಮಸ್ಕಾರ ಮಾಡ್ಬೇಕು. ಗ್ಯಾಸ್ ಹಚ್ಬೇಕು. ಹಿಡ್ಕೋ ಹಾಕು. ನೀನೆ ಅವನ್ನೇ ನೋಡ್ತೀರೋ. ಫಸ್ಟ್ ಇದೇ ಮಾಡ್ಕೊಬಿಡೋಣ. ನೋಡ್ರಪ್ಪ, ನಮ್ಮನ್ನ ನೋಡ್ಕೊಂಡು ನೀವು ಮಾಡಂಗಿಲ್ಲಪ್ಪ. ನಿಮ್ಗೆ ಏನ್ ಬೇಕು ನೀವು ಮಾಡ್ಕೊಳ್ಳಿ. ಸರಿ ಆಯ್ತು. ಪುಣಿ ಏನೇನ್ ಮಾಡ್ತೀಯ ಜನರಿಗೆ ಎಕ್ಸ್ಪ್ಲೈನ್ ಮಾಡ್ಕೊ ಹೋಗು. ಮಾಡ್ಕೊಂಡ್ ತಿನ್ನಿ ಗೈಸ್, ನಮ್ ಪುಣಿ ಮಾಡೋದ್ ಹಂಗಿರುತ್ತೆ. ಟ್ರೈ ಮಾಡಕ್ ಹೋಗ್ಬಿಡಿ ಗೈಸ್. ಫಸ್ಟು ಇದು ಮಟನ್ ಸಾಂಬಾರ್ ಪೌಡ್ರು, ಇದನ್ನ 2 ಸ್ಪೂನ್ ಹಾಕೋಬೇಕು. ನೀವೇನ್ ಮಾಡ್ತಾ ಇದ್ದೀರಾ ಪೂರ್ಣಿಮಾ ಅವ್ರೆ? ಮಾಡ್ತೀವಿ, ನೀವ್ ಮಾಡ್ರಿ. 1.5 ಸ್ಪೂನ್. 1.5 ಸ್ಪೂನ್. ನಾನು ಆಯಿಲ್ ಹಾಕ್ತಾ ಇದೀನಿ. ಏನ್ ಮಾಡ್ತಿರೋದು? ಚಿಕನ್ ರೆಸಿಪಿ. ಓಕೆ, ಸುಮ್ಮನಿರು, ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನೀನು ಕೂದ್ಲು ಕಟ್ಕ ಬರ್ದೆ, ಕೂದಲೆಲ್ಲ ಉದುರುತ್ತದೆ ಇಲ್ಲಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಿಂಗೆ ಮಾಡ್ತಾ ಇರ್ಬೇಕು. ಯಾಕೆ ಕಲರ್ ಚೇಂಜ್ ಆಗ್ಬೇಕು? ನೋಡ್ಕೊಳ್ಳಿ. ಪೂರ್ಣಿ ಹಾಗೆ ಬೇಗ. ನಮ್ದು ಕಲರ್ ಚೇಂಜ್ ಮಾಡೋಣ, ನಾವು ಪಿಂಕ್ ಮಾಡೋಣ. ಎರಡು ಒಂದೇ ಇದಾ? ಇಲ್ಲ, ಚಿಕ್ಕದು ಇದು ಅಷ್ಟು ಹಂಗೇನಿಲ್ಲಪ್ಪ. ಇವಾಗ
ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಗೈಸ್ ಅವ್ರದ್ದು ನೋಡ್ಬಿಡಿ, ನಮ್ಮ ರೆಸಿಪಿ ನಮ್ಮದ್ ನೋಡಿ ಗೈಸ್, ನಮ್ಮ ಅಣ್ಣ ಡಯಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ತಿದೀವಿ. ಎಷ್ಟು ಕೇರ್ ಅಂಡ್ ಕನ್ಸರ್ನ್ ಆಗಿದ್ದಾರೆ ಇಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಮ್ ಕಡೆ ಅವ್ರ ಅಣ್ಣ ಮಾಡ್ಕೊಳ್ಳಿ. ಈ ಪಾಯಿಂಟ್ ಎಲ್ಲ ನೋಟ್ ಮಾಡ್ಕೋಬೇಕು ಗೈಸ್, ಇದು ನಮ್ಮಂತವ್ರಿಗೆ ಡಯಟ್ ಮಾಡ್ದಿರೋರ್ಗೆ ಇದು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಗೈಸ್ ನಾನು. ಓ ನಾಳೆ ಅರ್ಧ ಮುಗ್ದೆ ಹೋಯ್ತು ಸ್ವಾತಿ. ಮುಗಿಲಿ ಅಲ್ಲಿ ಟೇಬಲ್ ಸುಟ್ಟೋಯ್ತೈತೆ. ಹಾ ಅಲ್ಲಿ ನೋಡಿ, ಏನಾಗಿಲ್ಲ. ಸುಮ್ನೆ ನಮ್ಮ ಮೇಲೆ ಅಪವಾದ ಮಾಡ್ತಾರೆ ಇವರು. ಹಾ ಹಾಕ್ರಿ. ಎಣ್ಣೆ ಕಾಯ್ಬೇಕು. ಜಾಸ್ತಿ ಇಡೋಣ. ಅಕ್ಕೆ ಇದು ಫಿಕ್ಸ್ ಪುದೀನ ಅಂದ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಇವರು ಏನಿಲ್ಲ ಅಂದ್ರೆ ಗೈಸ್, ಮೇಲ್ಗಡೆಯಿಂದ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದೀವಿ, ಬೇಕಾದ್ರೆ ನೋಡ್ಕೊಳ್ಳಿ. ಬರ್ತಾ ಇರುತ್ತೆ ನೋಡ್ಕೊಳ್ಳಿ. ಸ್ವಲ್ಪ ಚೂ ಫ್ರೈ ಮಾಡು. ಗುಂಡ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಗುಡು 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 ಅಂತ ಓಡಾಡ್ತವನೆ, ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಆಯಿಲ್ ಕಮ್ಮಿ ಆಯ್ತು. ನೀನ್ ಸುಮ್ ಕುತ್ಕೊಂಡು ಗೊತ್ತು. ಸ್ಟೈಲು ನಿಶಾ ಮದುವೆ ಕೈ ಶುಡ್ ನಾಟ್ ಸೀ ದಿಸ್. ಓಕೆ ಓಕೆ. ನಿಮ್ ತಂಗಿದ್ ನೋಡ್ಕೊಳ್ರಿ. ತಂಗಿ ಅಲ್ಲಮ್ಮ, ನಾದ್ನಿ. ಓ ಸಾರಿ, ನಿಮ್ ನಾದ್ನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದೀನಿ. ಈರುಳ್ಳಿ ಹಾಕ್ತಿಲ್ಲ, ನಾವು ಡಿಫ್ರೆಂಟ್ ಆಗಿರ್ಬೇಕು ಇವತ್ತು. ಯಾಕಂದ್ರೆ ಕ್ಯಾಪ್ಸಿಕಮ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ಸ್ವಲ್ಪ ಬೇಗ ಹಾಕಿದ್ರೆ ಬೇಯೋಷ್ಟು ಕರೆಕ್ಟ್ ಆಗಿರುತ್ತೆ. ಆಯ್ತಾ? ಯಾಕೆ ಎಲ್ಲ ಹಿಂಗ್ ಆಗ್ತೈತೆ. ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು ಗೈಸ್. ಹಾಕ್ಬಿಡಿ. ನಿಮ್ ಕಡೆ ಇರೋ ಒಂದ್ ಸ್ವಲ್ಪ ಸೌತೆಕಾಯಿ ಕೊಡ್ತೀರಾ ತಿನ್ನಕ್ಕೆ? ಸೌತೆಕಾಯಿ. ಸಾರಿ, ಐ ಆಮ್ ಬಿಸಿ ನಾವು. ಆಹಾ, ನಮ್ದು ಗಮ್ಮಂತ ಐತೆ ಗೊತ್ತಾ. ಅದ್ ನಮ್ದು. ನಮ್ದು ಏನಾದ್ರು ಚರ ಬಾವಾ. ಬಾವನ್ ಬುಟ್ಟಿಗೆ ಹಾಕೋತಾಳೆ ಆಂಟಿ. ಸ್ವಾತಿಗೆಲ್ಲ ಅಡ್ಗೆನೂ ಬರುತ್ತೆ, ಪೂರ್ಣಿಯವ್ರಿಗೂ ಬರುತ್ತೆ. ನೋಡೋಣ ಆದ್ರೆ ಯಾರ್ದು ಕೈ ರುಚಿ ಹೆಂಗಿದೆ ಅಂತ. ಅದು ಮಾಡೋ ವಿಧಾನದಲ್ಲೂ ಆಗುತ್ತೆ ಗೈಸ್, ಅಡಿಗೆ ಡಿಫ್ರೆನ್ಸ್ ಟೇಸ್ಟ್ ಬರುತ್ತೆ ಮಾಡೋ ವಿಧಾನದಲ್ಲಿ. ನನ್ನ ಬಿಡ್ಬೇಕಿತ್ತು. ನಿನ್ನ ನೆಕ್ಸ್ಟ್ ಸೇಮ್ ಮಾಡ್ತಿರಲ್ಲ. ರುಚಿ ತಿಂದೋರು. ನೆಕ್ಸ್ಟ್ ನಿಶಾ ಅವರೇ ಗೈಸ್, ನಿಶಾ ವರ್ಸಸ್ ನಿಖಿಲ್. ಸುಮ್ಮನೆ ಹೇಳಿದ್ ನಾನು. ನೋಡಿ, ಸೀರಿಯಸ್ ಆಗಿ ತಗೋಬಿಡಿ. ನಮ್ದೆಲ್ಲ ಕರೆಕ್ಟ್ ಆಗಿದೆ ಅನ್ಸ್ತಾ ಇದೆ ಅಪ್ಪ ನಮ್ಗೆ. ನಮ್ದು ಕೊತ್ಮುರಿ ಹಾಕ್ಲಾ? ಎಣ್ಣೆ ಎಲ್ಲ ಸೀದೋಯ್ತು. ಕೊತ್ಮುರಿ ಹಾಕ್ಲಾ? ಇಲ್ಲ ಅದು ಡೆಕೋರೇಷನ್ ಇಟ್ಟಿದ್ದದು ಗೈಸ್. ನನಗೆ 100% ಭರವಸೆ ಇದೆ ನಾವೇ ಗೆಲ್ಲೋದು ಅಂತ. ಸ್ವಾತಿ ಹೌದು, ನಾವೇ ನಾವು ಈಗಲೇ ಭರವಸೆ ಕೊಡೋಣ. ನಂಗೆ ತುಂಬಾ ಇದೆ. ಅಂದ್ರೆ ಅವ್ಳು ಮಾತಾಡ್ತಿರೋದ್ರಲ್ಲೇ ಗೊತ್ತಾಗ್ತೈತೆ ಗೈಸ್ ಅವ್ರು ಸೋಲ್ತಾರೆ ಅಂತ. ಪುಣೆ ಅವರು ಚಿಕನ್. ಇವಾಗ ಚಿಕನ್ ಹಾಕ್ತಾ ಇದೀನಿ. ಓಕೆ, ಎಷ್ಟಿದೆ ಚಿಕನ್? ಅರ್ಧ ಕೆಜಿ ಇದೆಯಾ? ಅರ್ಧ ಇದೆ. ಓಕೆ, ಅರ್ಧ ಕೆಜಿಗೆ ಇದು ರೆಸಿಪಿ ಮಾಡ್ತಾ ಇರೋದು. ಅವ್ರ ಅರ್ಧ ಕೆಜಿ, ನಮ್ದು ಅರ್ಧ ಕೆಜಿ. ಟೋಟಲ್ 1 kg ಕೊಡ್ತೈತೆ. ಮಾಡಿ ಗೈಸ್, ನಮ್ಮದ್ ಮಾಡಿ. ನೋಡಿ ಚಿಕನ್ ಎಲ್ಲ ಗಟ್ಟಿ ಗಟ್ಟಿ ಕೊಡಪ್ಪ. ಆಯ್ತು, ಅದನ್ನೇ ಕೊಡಪ್ಪ ನಮ್ಗೆ. ಹಾಕೊಂಡ್ ಆಯ್ತು, ಇನ್ನೇನ್ ಕೊಡೋದಪ್ಪ. ನಾವು ಮೋಸ ಎಲ್ಲ ಮಾಡಲ್ಲ ಗೈಸ್, ನಾವು ಮನ್ಸಿಂದ ನೀಟಾಗಿ ಆಡ್ತೀವಿ. ನಾವು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಗೈಸ್ ನಿಶಾ ಅವರು. ನೋಡಿ ಗೈಸ್, ಸಪೋರ್ಟರ್ ಅಂದ್ರೆ ಹಿಂಗಿರ್ಬೇಕು. ನಮ್ ಸಪೋರ್ಟರ್ ಇಲ್ದೆ ಒನ್ ಮ್ಯಾನ್ ಆರ್ಮಿ ತರ ಮಾಡ್ತಾರೆ ನಮ್ಮ ಹುಡುಗಿ. ನೋಡಿ, ನಾನು ಸಪೋರ್ಟ್ ಮಾಡ್ತೀನಿ ಗೈಸ್. ಈಗ ಒಂದ್ ಸ್ವಲ್ಪ ಅಕ್ಕಿ ಇವಾಗ ಪುಣಿ ಹೇಳು. ಪುಣಿ ಏನೇ ಮಾತಾಡು. ಏನು ನಾವು ದೀಪಗಳು ಕೆಲಸ ಮಾಡೋದ್ರ ಬಗ್ಗೆ ಬಿಸಿ ಆಗಿರ್ಬೇಕು. ಏನೇನ್ ರೆಸಿಪಿ ಗೊತ್ತು? ಓಕೆ, ಇವಾಗ ನೆಕ್ಸ್ಟ್ ಉಪ್ಪು ಬೇಕು, ಕಲ್ಲು ಉಪ್ಪು. ಇರಿ, ನಾವು ಹಾಕ್ಬಿಟ್ಟು ಕೊಡ್ತೀವಿ. ನಾನು ಅದ್ರಲ್ಲಿ ಸುರ್ಬಿಟ್ಟು ಕೊಟ್ಟಿದ್ದು ಅಷ್ಟೇ. ಬಿಡಾಕ ಹೋಗಿ. ಉಪ್ಪೇ ಮೇಯ್ನು ಗೈಸ್, ಅವರೇ ಹಾಕ್ಬೇಕು ಉಪ್ಪು. ಆಯ್ತು, ಅವಳೇ ಹಾಕೊಳ್ಳಿ ಬೇಕಾರೆ. ಇನ್ನೊಂದ್ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕದ್ನಾ? ಯಾರು ಹಾಕಿದ್ ಉಪ್ಪು? ನಾನೇ ಹಾಕ್ದೆ. ಅವಳು ಹಾಕ್ತಾಳ. ಅರ್ಶಿನದ ಪುಡಿ ಹಾಕೊಂತ ಇದ್ದೀನಿ ನಾನು. ಏನು ಹೇಳ್ತಾ ಇಲ್ಲ ಅವರು, ಎಲ್ಲ ನೋಡ್ಕೋತಾವ್ರೆ. ನೋಡ್ಕೋತಾರ. ನಾವು ಸೈಲೆಂಟ್ ಆಗಿ ಗೆಲ್ತೀವಿ. ಸೈಲೆಂಟ್ ಆಗಿ ನೋಡ್ಕೋತಾರೆ ನಮ್ಮ ಆಡಿಯನ್ಸ್ ನಮ್ಮ ರೆಸಿಪಿನ. ಪುಣಿ ಜಾಸ್ತಿ ಅರ್ಶಿನ ಬೇಡ ಪುಣಿ.
ಹಾಕೋ. ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇದು ಮಟನ್ ಸಾಂಬಾರ್ ಪುಡಿನ ಇದ್ ಮಾಡ್ಕೊಂಡಿರೋದ ನೀವು? ಅದನ್ನ ರೋಸ್ಟ್ ಮಾಡ್ಕೊಂಡಿರೋದು. ನಾವು ಮಾಡ್ಕೋಣ ಲೇಟ್ ಆಗಿ ನೀಟಾಗಿ ಮಾಡ್ಬೇಕು ನಾವು ಯಾವತ್ತು. ಪುಣ್ಯವ್ರೆ ನಿಮ್ಗೆ ಯಾವ್ಯಾವ ಅಡುಗೆ ಬರುತ್ತೆ ಪುಣ್ಯವ್ರೆ? ನಮಗೆ ನಿಮಗ್ ಬರ್ದೇ ಇರೋದೆಲ್ಲ ಬರುತ್ತೆ. ಹೇಳಿ ಪುಣ್ಯವ್ರೆ. ಸಾಕು ಅಂದ್ರೆ ಮಾಡಿ ಅನಿ ಎಲ್ಲ ಇಬ್ರು. ಇದೆಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಟು ಅದೆಲ್ಲ ಸುಂಡೋಗ್ಬೇಕು ಗೈಸ್. ಆಮೇಲೆ ಸಿಗೋಣ. ಎಷ್ಟು ತಿಳ್ಕೊಂಡಿದ್ದಾರೆ ನಮ್ಮ ಹುಡುಗಿ ನೋಡಿ. ಇದಾಕ್ಬೇಕು ಗೈಸ್. ಮರ್ತೋಯ್ತು ಗ್ಯಾಪ್. ಏನದು ಇದು ಅಂದ್ರೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ನಮ್ಮನ್ನ ನೋಡ್ಕೊಂಡ್ ಮಾಡ್ತಾವ್ರಿ ಇವ್ರೆಲ್ಲ. ಏನು ನೋಡಿ ನೋಡಿದ್ವಿ. ಅಲ್ಲ ನಾವ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದಿದ ತಕ್ಷಣ ಮತ್ತೆ ಬಂದ್ಬಿಟ್ರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ. ನಮ್ಗೆ ಇಷ್ಟ ಅದು. ಈಗ ಬೇಳೆ ಆಮೇಲೆ ಹಾಕೋಣ. ಆಯ್ತು ಅವ್ರು ಹಾಕ್ತಾರೆ, ನಾವು ಆಮೇಲೆ ಹಾಕೋಣ. ಈ ಸುಮ್ಮನೆ ನಮ್ಮನ್ನೇ ನೋಡ್ಕೊಂಡ್ ಮಾಡ್ತಾ ಇರೋದು. ನಿಮಗ್ ಗೊತ್ತಾಗಿರುತ್ತೆ ಗೈಸ್ ಇವಾಗ ಯಾರು ಕ್ಲಿಯರ್ ವಿನ್ನರ್ ಅಂತ. ಗೊತ್ತಾಗ್ಬಿಡುತ್ತೆ. ಇವ್ರದೇನ್ ಗೊತ್ತಾಗ್ಬಿಡುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. Ladies and gentlemen, are you ready? Not bad. Now you. ನೋಡು ನೋಡು ನಾವ್ ಹಾಕಿದ ತಕ್ಷಣ ಮತ್ತೆ ಎಲ್ಲಾ ಕಾಪಿ ಮಾಡ್ತಾವ್ರೆ ಗೈಸ್ ಅವರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗಲೇ ಹಾಕ್ಬೇಕು, ಇನ್ನೇನು ಅಡುಗೆ ಆದ್ಮೇಲೆ ಹಾಕಾರ. ಹೇಳಿದ್ರಿ ಮರ್ತೋಗಿತ್ತು ನನ್ಗುನು ಅಂತ. ಮರ್ತೋಗಿತ್ತು ಅಂದೇನೆ. ಏಯ್ ನಿನಗೆ ಅವಳು ಒಂದು ಆಮೇಲೆ ಹಾಕೋಣ ನಾವು. ನೋಡು ಈಗ ಹಾಕ್ಬಿಟ್ಟಿರ್ತೀರಿ. ಈಗ ಗೊತ್ತಾ ನಮ್ದು ನಾನ್ ಸ್ಟಿಕ್ ಪ್ಯಾನ್ ಹಂಡಿಡಿಯಲ್ಲ, ನಿಮ್ದು ನಾನ್ ಸ್ಟಿಕ್ ಅಲ್ಲ. ಸ್ವಲ್ಪ ನೋಡ್ಬಿಟ್ಟು ಕೈ ಆಡಿಸ್ತಾ ಇರಿ. ನೋಡಿ ಚೂರ್ ಹೆಲ್ಪ್ ಮಾಡೋಣ. ನಮ್ದು ಒಂಡೆ ಹಿಡ್ದಿಲ್ಲ. ಯಾಕಂದ್ರೆ ಇನ್ನ ಬೆಂದಿಲ್ಲ ಅದು. ಆದ್ರೆ ಚಿಕನ್ ನೋಡಕ್ ಅವ್ರಲ್ಲೇ ಜಾಸ್ತಿ ಇಲ್ವಾ? ಹೌದು. ಕೇಳಿಸ್ತೀನಿ. ಇಲ್ಲ ನೋಡ್ದಾ 18. ನೋಡ್ದಾ 3 ಪೀಸ್ ಎಕ್ಸ್ಟ್ರಾ ಹಾಕೋಗ್ತವ್ರೆ. ಆಯ್ತು ಹಾಕ್ತೀನಿ ಬಿಡ್ರಿ. ಕುಕ್ಯುಂಬರ್ ಕೊಡಿ. ಕುಕ್ಕುಂಬರ್ ತಿನ್ನಕ್ಕೆ ಸ್ವಲ್ಪ ನೀರು ಹಾಕೋ. ಚೀಟಿಗೆ ಮಾತಾಡ್ಕೊಳ್ರು ಅಕ್ಕ. ಏನೋ ಹೇಳ್ಕೊಡ್ತು. ಮಾತಾಡ್ಕೋತಿದ್ದೀರಾ ಅವಾಗಿಂದ. ನಾವೇನ್ ಬೇಡ ಅಂದ್ವಾ? ಮಾತಾಡ್ಕೊಳ್ಳಿ. ಸ್ವಾತಿ ಹೇಳ್ಸ್ಕೊಂಡ್ ಮಾಡಿಸ್ಕೊಳ್ಳಿ ಹೂವೇ. ನಾವೆಲ್ಲ ಹೇಳ್ಕೊಡಲ್ಲ ಗೈಸ್. Emotional, damn it. ಇನ್ನೊಂದ್ ಸ್ವಲ್ಪ ಚಿಕನ್ ಬೇಯ್ಬೇಕು ನಂದು. ಅದಾದ್ಮೇಲೆ ನಮ್ದು ಚೆನ್ನಾಗಿ ಬೇಯಿಸೋಣ ಸ್ವಾತಿ ಚಿಕನ್. ಓಕೆ ಓಕೆ. ಅವ್ರ ತರ ಅರ್ಧ ಬರ್ದ ಬೇಡ. ಅರ್ಧ ಬರ್ಧ ಬೇಯಿಸಬಾರ್ದು. ಅದೇ ಏನು ಸೀದೋಗಿಲ್ಲ. ಎಲ್ಲ ಕರೆಕ್ಟ್ ಆಗೈತೆ ನಮ್ದು. ನಮ್ದೆಲ್ಲ ಬರೀ ಕಂಡಕ್ ಪೀಸ್ ಕೊಟ್ಟವ್ರೆ, ಮೂಳೆ ಪೀಸೆ ಕೊಟ್ಟಿಲ್ಲ ನೋಡಲ್ಲಿ. ನೀನ್ ಹಾಕಿದ್ದು ಇವಾಗ ನೀನ್ ಮಾಡ್ಕೊತಿದ್ಯಾ ಕಲರ್ ಚೇಂಜು? ಇದು ಮಟನ್ ಸಾರ್ ಪುಡಿನ ಏನಿದು? ಕಸೂರಿ ಮೇಥಿ. ಯಾರು ತಗೊಬಂದವರು? ಹಾಕ್ಲಿಲ್ಲ ಮತ್ತೀಗ? ಆಮೇಲೆ ಹಾಕಕ್ ಹೇಳಿದ್ರು. ಓ ಯಾರು? ಚಾರ್ಜಿ ಬಿಡಿ. ನೋಡಿ ಎಷ್ಟ್ ಪ್ರಿಪೇರ್ ಆಗಿ ಬಂದವ್ರೆ. ನಾವು ಅಮ್ಮ ಹೇಳ್ಕೊಟ್ಟಿರೋ ತರ ಮಾಡ್ತಾ ಇದ್ದಾಳೆ. ಯಾವ ಪೂರ್ಣಿಯವ್ರಮ್ಮ. ಇಡ್ಲೇನೆ ಇರೋ ಕೋಸಿ. ಕೈ ನೋಯ್ತೈತೆ. ಹಾ ಇಡು 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 ಇಡು. ಅಕ್ಕ ನಾವು ಪೆಪ್ಪರ್ ಹಾಕೊಂಡಿದೀವಿ ಗೈಸ್. ಈಗ 1 ಸ್ಪೂನ್ ಹಾಕಿದೀನಿ ಗೈಸ್ ನಾನು ಇವಾಗ. 1 ಸ್ಪೂನ್. ಅದು ಹಂಗೆ ಬೇಕು. ಇವಾಗ ನಾನು ಅದು ಸ್ಮೆಲ್ ಬರ್ತೈತಂತೆ ಗೈಸ್. ಏನು ಖಾರದ ಪುಡಿನ ಕಲರ್ ಚೇಂಜ್ ಮಾಡಿದ್ಲಲ್ಲ ಅದನ್ನ ಹಾಕತ್ತವಳೆ ಗೈಸ್. ಖಾರದ ಪುಡಿ ಕಲರ್ ಚೇಂಜ್ ಮಾಡಿದ್ರೆ ಹುರ್ಕೊಂಡಿರೋದಲ್ಲ. ಮಟನ್ ಸಾರ್ ಪುಡಿ ಅದು ಬೇಡ. ಬೇಡ. ನೆಕ್ಸ್ಟ್ ಇದು ಹಾಕೋಬೇಕು ಗೈಸ್, ಖಾರದ ಪುಡಿ. ವಾವ್ ನಮ್ದೇ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡರ್. ವಾವ್ ಸೂಪರ್ ಆಗಿರುತ್ತೆ. ಸೋ ನೈಸ್, ಸೋ ಬ್ಯೂಟಿಫುಲ್ ಪುಣಿ. ನೀರ್ ಹಾಕ್ಲಾ? ಚೂರು ನೀರ್ ಬೇಕನ್ಸುತ್ತೆ. ಹಾಕು, ಫುಲ್ ಹಾಕ್ಬಿಡು. ನೀನ್ ಹಾಕಳೆ ನೋಡಿ ಮರ್ಯಾದೆ ಇಲ್ಲ ಅಕ್ಕ. ಅವ್ರೆ ನೀವ್ ಅಕ್ಕ ಮರ್ಯಾದೆ ಇಲ್ಲ ಗೈಸ್. ಯಾರ್ ಗೈಸ್ ಅಕ್ಕ ತರ ಕಾಣೋದು? ಅವಳು ನನ್ನ ಏನೇಳೆ ಗೈಸ್. ಇಲ್ಲಿ ನಡೀತಿರೋದು ನಂದು ಸ್ವಾತಿ ಮಧ್ಯೆ ಜಗಳ. ಅಲ್ಲಿ ಅತ್ತಿಗೆ ನಿದ್ನ ತರಬಾರ್ದು. ಡಿಪ್ರೆಷನ್
ವಾವ್. ಆಮೇಲೆ ಚೂರ್ ಕಸೂರಿ ಮೇಥಿ ಹಾಕೋಬೇಕು ಗೈಸ್. ಇದನ್ನ ಚೂರೇ ಹಾಕ್ಬೇಕಂತ ಚಾಟ್ ಜಿಪಿಟಿ ಹೇಳ್ಕೊಟ್ಟಾಯ್ತು ನಂಗೆ. ನೀವ್ ಆಗ್ತಲ್ವಾ ಅದನ್ನ? ಇಲ್ಲಪ್ಪ, ನಾವು ಕಾಫಿ ಕೆತ್ಸಲ್ಲ. ಗೊತ್ತಾಗಿದ್ರೆ ಬೇಗ ತಂದಿರೋರು. ಅವ್ರ ಮನೇಲಿ ಕಸ್ತೂರಿ ಮೆಂತ್ಯ ಇರುತ್ತೋ ಇಲ್ವೋ? ಕಸ್ತೂರಿ ಮೆಂತ್ಯ ಅಲ್ಲ, ಕಸೂರಿ ಮೇಥಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಜೋರಾಗಿ ಮಾತಾಡೆ. ನಿಂಬೆಹಣ್ಣು ಬೇಕಾ? ಟೇಸ್ಟ್ ನೋಡ್ಬೇಕು ಗೈಸ್ ಇವಾಗ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಅದನ್ನ ನಮ್ಮ ಅತ್ತಿಗೆಯವ್ರು ನೋಡ್ತಾರೆ. ನಾನು ನೋಡಲ್ಲ ಆಮೇಲೆ. ಬೇಡ, ನೀನೇ ನೋಡ್ಬಿಟ್ಟು ನಿಂಗೆ ಏನಾರ ಬೇಕಿದ್ರೆ ಹಾಕ್ತೇನೆ. ಲಾಸ್ಟ್ ಒಂದ್ಸಲ ಉಪ್ಪು ನೋಡ್ಬಿಡೋಣ. ಟೇಸ್ಟ್ ಮಾಡಿ. ಪೆಪ್ಪರ್ ನೀನ್ ಟೇಸ್ಟ್ ನೋಡಂಗಿಲ್ಲ. ನೀನ್ ಟೇಸ್ಟ್ ನಾನೆಲ್ಲಿ ನೋಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿದ್ರೆ? ಮಾಡಲ್ವಲ್ಲ, ಅವ್ಳಿಗೇನ್ ಗೊತ್ತಾಗುತ್ತೆ? ಜಡ್ಜ್ ಅಂತಲ್ಲ, ಬೆಂದಿರೋದು ನಿಂದ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನೀನ್ ನೋಡ್ಬೇಕು. ಆಮೇಲೆ ಇದಾಕ್ಬೇಕು ಗೈಸ್. ವಾ, ಎಲ್ಲಿಟ್ಟಿದೆ? ಜೇಬಲ್ಲಿ ಇಟ್ಕೊಂಡ್ ಬಂದಿದೆ. ನಾವು ತರ್ತೀವಿ ಇವಾಗ. ನೋಡಿ ಗೈಸ್, ಮುಂಚೆನೆ ಹೇಳಿದ್ದೀನಿ. ನಾನು ಮುಂಚೆನೆ ತಂದಿದ್ದೀನಿ. ಈ ಪಾಯಿಂಟ್ ನೀವು ನೋಟ್ ನೀವು ತಂದಿರೋದು ಮಾಡ್ಕೊಳ್ಳೇಬೇಕು. ನಮಗ್ ಗೊತ್ತೇ ಇರ್ಲಿಲ್ಲ. ಈ ಪಾಯಿಂಟ್ ನ ನೀವು ನೋಟ್ ಮಾಡ್ಕೊಳ್ಳೇಬೇಕು ಗೈಸ್. ಇವಾಗ ಇನ್ನೇನು ಆಗೋಗಿದೆ, ಇದನ್ನ ನಾವು ನೀಟಾಗಿ ಸರ್ವ್ ಮಾಡ್ಕೊಂಡು ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಅಷ್ಟೇ ಗೈಸ್. ಮುಗಿತಲ್ವಾ ನಿಮ್ದು ಎಲ್ಲ ರೆಸಿಪಿ? ಎಸ್ ಗೈಸ್, ಇವಾಗ ಫೋರ್ಸ್ಫುಲಿ ನಮ್ಮ ಅತ್ತೆ ಅವರು ಬರಲಾಗದೇ ಇರೋ ಕಾರಣದಿಂದ ಇವರಿಬ್ರಿಗೆ ಕೊಡ್ತಾ ಇದ್ದೀವಿ. ನಿಮ್ದಿಡಪ್ಪ, ನೀಟಾಗಿ ನೋಡಿ, ಯಾರ್ದು ಜೆನ್ಯೂನ್ ಆಗಿ ಹೇಳಿ. ಟೇಸ್ಟ್ ಯಾರ್ದು ಚೆನ್ನಾಗೈತೆ ನೋಡ್ಬಿಟ್ಟು ಹೇಳಿ. ಏನಾಗಲ್ಲ, ಒಂಚೂರು ತಿನ್ಕೊಬಿಡಿ. ಗುಂಡ ಬಾಯಿ ಕಡೆ. ವಿನೋದ್ ಅವ್ರಿಗೆ ಮೈಕ್ ಕೊಡ್ರಪ್ಪ. ಓಕೆ, ಮನಸ್ಸಲ್ಲೇ ಇರ್ಲಿ. ಹೌದು 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 ಹೌದು. ಇವ್ರಿಬ್ರು ನೋಡಿ ಗಾಯ್ಸ್, ಇವ್ರಿಬ್ರು ಹೆಂಗ್ ನಿಂತವ್ರೆ. ನಮ್ದೆ ಅಂತ ಗೊತ್ತು. ಇವನ ಎಲ್ಗಾಕೋತಾ ಇದ್ದಾನು ಮೈಕ್ನ. ನಿಕ್ಕಿ, ನಿಮ್ದು ಓಕೆ, ನಿಮ್ದು ಆನ್ಸರ್ ಕನ್ಸಿಡರ್ ಆಗಿದ್ಯಾ ನಿಮ್ಗೆ ಯಾರು ವಿನ್ನರ್ ಅಂತ? ಓಕೆ, ಏನಿಲ್ಲ, ತಂಗಿ ಆದ್ರೂ ಓಕೆ, ನಾದ್ನಿ ಆದ್ರೂ ಓಕೆ. ಒಬ್ರು ಹೇಳ್ಬೇಕು ಅಷ್ಟೇ. ಆಯ್ತು, ವಿನೋದ್ ಅವ್ರು ಹೇಳ್ತಾ ಇದಾರೆ. ಹೇಳ್ಬೇಡ, ತಿನ್ನು ವಿನೋದ, ಹೇಳ್ಬೇಡ. ಈರುಳ್ಳಿ ಗಿರುಳ್ಳಿ ಎಲ್ಲ ಕೊಟ್ಟಿದೀವಲ್ಲ, ಒಂದ್ ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳಿ. ಲೆಮನ್ ಎಲ್ಲ ಇಟ್ಟಿದೀವಿ ನೋಡಿ. ಜೋಯಿಂಗ್ ಜೋಯಿಂಗ್. ಆಯ್ತಾ? ಯಾಕೋ ಬಾರಿ ನಗ್ತವನೆ. ಓಕೆನಾ? ನೀನ್ ಆನ್ಸರ್ ಓಕೆನಾ? ನಮ್ಮ ಅಣ್ಣ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ವಿನೋದ್ ಕರೆಕ್ಟ್ ಆಗಿ. ಹೌದಾ ವಿನೋದ್? ಸರಿ ಆಯ್ತು, ನೋಡೋಣ. ಅಂದ್ರೆ ಅಸಮೋಸ ಮಾಡಲ್ಲ ಅಂತ ಅವನು, ಹಂಗೆಲ್ಲ ಮಾಡಲ್ಲ ಅವನು. ಯಾರು ಕೊಡೋದು ಅಂತ ಇಬ್ರು. ಸರಿನಪ್ಪ, ಇವಾಗ ಆಯ್ತು. ಸರಿ ಆಯ್ತು. ಹೇಳಿ ನಿಖಿಲ್ ರವೀಂದ್ರ, ನಿಮ್ಮ ಉತ್ತರ. ಎರಡು ಚೆನ್ನಾಗಿವೆ. ಇಲ್ಲ, ಹಂಗೆ ಹೇಳಕ್ಕಾಯ್ತದೆ. ಈಗ ನೀ ತಿಂದ್ಬಿಟ್ಟು ನೀನೇ ಹೇಳಪ್ಪ. ನಾನ್ ಹೇಳಲ್ಲ. ಆಯ್ತು, ಆಡ್ ಮಾಡಿದೀನಿ ಅದಕ್ಕೆ. ಲೆಮನ್ ಹುಳಿ ಐತೆ ಚೆನ್ನಾಗಿ, ಲೆಮನ್ ಹಾಕಿರೋದ್ರಿಂದ ಚೆನ್ನಾಗಿದೆ ಅಂದಿದ್ದು, ಇನ್ನು ವಿನ್ನರ್ ಅಂತ ಹೇಳಿಲ್ಲ ಇರು. ಹೇಳಿ ನಿಖಿ. ಎರಡು ಚೆನ್ನಾಗೈತೆ, ಅದ್ರಲ್ಲಿ ಲೆಮನ್ ಒಂದು ಹಾಕವ್ರೆ. ಯಾವ್ದು ಚೆನ್ನಾಗೈತೆ? ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಡ. ಪೂರ್ಣಿ, ನಿನ್ ಸೋತ್ರ ಇವಾಗ ನಿನ್ಗೆ ಅವಾರ್ಡ್. ಯಾರು ಗೆಲ್ತಾರ ಅವ್ರಿಗಿಲ್ಲ, ಸೋತವ್ರಿಗೆ ಪಾಪ ಡಿಸಪಾಯಿಂಟ್ ಆಗಿರುತ್ತಲ್ಲ ಅವ್ರಿಗೆ ಅಂತ. ಆಯ್ತು ಆಯ್ತು, ಒಂದು 9 10. ಯಾವ್ದು 9? 10 ಸ್ವಾತಿ. 10 ಕೊಟ್ರೆ ಸ್ವಾತಿ ವಿನ್ನರು ಇವರ ನಿಖಿಲ್ ಪ್ರಕಾರ. ಅದೇ ಖಾರ ಐತೆ ಚೆನ್ನಾಗಿದೆ, ಬಟ್ ಅದು ಹುಳಿ ಐತೆ. ಹೇಳಪ್ಪ ನೀನು. ಕೊಡ್ಲಿಲ್ಲ ನಮ್ಗೆ. ನೀವ್ ಎತ್ಕ ಬರ್ಬೇಕು. ಹೇಳಿ ವಿನೋದ್. ಕರೆಕ್ಟ್ ಆಗಿ ಹೇಳು, ಯಾರಂತ ಕರೆಕ್ಟ್ ಆಗಿ ಹೇಳು. ಅದು ಮಸಾಲೆ ಎಲ್ಲ ಸೀದೋಗೈತೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಚೆನ್ನಾಗೈತೆ. ಯಾವ್ದಪ್ಪ ಇವಾಗ ವಿನ್ನರು? ಝೂಮ್ ಅಲ್ಲಿ ಇವ್ರನ್ನ ತೋರಿಸ್ತೀನಿ. ಪಾಪ ಇಲ್ಲಿ ಕಷ್ಟಪಟ್ಟು ಮಾಡೋಳು ಬೇಡ. ಹೇಳಿ, ನನ್ ಆದಷ್ಟು
ಹೇಳಿ. ಏನಿಲ್ಲ ನಾವು ಸ್ಪೋರ್ಟಿವ್ ಸೋತಿದೀವಿ ಅಂದ್ರೆ ನೆಕ್ಸ್ಟ್ ಗೆಲ್ತೀವಿ ಅಂತ ಬರೀ ಎಲ್ಲಾ ಕುಕಿಂಗ್ ಚಾನೆಲ್ ಅಲ್ಲೂ ಇವಳೇ ಸೋತಿರೋದು ಗೈಸ್, ಅದಕ್ಕೆ ಇವಳೇ ಸೋತಿರೋದು. ಓಕೆ, ಇಟ್ ವಾಸ್ ಜಸ್ಟ್ ಫಾರ್ ಫನ್. ಇಬ್ರು ಪಾಪ ಕಷ್ಟಪಟ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಂಡ್ ಪೂರ್ಣಿಮಾ. ಪೂರ್ಣಿಮಾ ಬೇಜಾರಾಗ್ಬೇಡ, ಜಸ್ಟ್ ಒಂದೇ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ನೀನು ಸೋತಿದ್ದಷ್ಟೇ, ಬಟ್ ಸ್ಟಿಲ್ ನಿಂದು ಚೆನ್ನಾಗಿದೆ. ಎರಡು ಒಂದೇ ತರ ಐತೆ ನೋಡು. ಹಾ ಆಂಟಿ, ನೀವು ಚಿಕನ್ ತಿಂದಿಲ್ಲ ಅಂದ್ರೂ ಮಸಾಲೆ ನೋಡ್ಬಿಟ್ಟು ಹೇಳಿ, ಇಲ್ಲಾಂದ್ರೆ ಚಿಕನ್ ತಿಂತೀರಂದ್ರೆ ತಿನ್ನಿ. ಇಬ್ರು ಮಿಕ್ಸ್ ಆಗಿದೆ ಅಂತ ಗೊತ್ತಿಲ್ಲ. ಟೇಸ್ಟ್ ಯಾವ್ದು ಚೆನ್ನಾಗಿದೆ ಅದನ್ನ ಹೇಳಿ. ಅವ್ರಿಗೆ ಹುಷಾರಿಲ್ಲ, ಬಾಯಿ ಸಪ್ಪೆ ಅನ್ಸುತ್ತಂಗಾರೆ. ಒಂದೇ ಸಾಕು. ಇವಾಗ ತಿನ್ನಿ, ಅದು ಫುಲ್ ತಿಂದು ಮುಗಿಸಿ. ಯಾವ್ದು ಚೆನ್ನಾಗಿದೆ ಅಂತ ನೀವು ಹೇಳ್ಬೇಕೀಗ, ಬೇಗ ಬರಲಿ. ಗೊತ್ತಾಗುತ್ತೆ ಮಿಕ್ಸ್ ಆಗಿದೆ. ಟೇಸ್ಟ್ ಯಾವ್ದು ಚೆನ್ನಾಗಿದೆ? ಇದೊಬ್ರುದು ಚೆನ್ನಾಗಿದೆ. ಸ್ವಾತಿ ಅವರು ಇಷ್ಟೇ ಇವಾಗ ಗೊತ್ತಾಯ್ತಲ್ವಾ ಯಾರು ಇಲ್ಲ 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 ಹೇಳಾಯ್ತು. ಆಯ್ತು, ನಿಮ್ ಪ್ರಕಾರ ಹೇಳಾಗೋಯ್ತು ಈಗ ಸ್ವಾತಿ ಅಂತ, ಇವಾಗ ಹೆಂಗೆ ಹೇಳಕ್ಕಾಗತ್ತೆ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದರ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಬಾಯ್.